ಇವತ್ತು ಲೋಕಸಭೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ, ಈ ದೇಶದ ಭವಿಷ್ಯ ರೂಪಿಸುವಂತಹ ಚುನಾವಣೆ. ಈ ಚುನಾವಣೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಾಗರ್ ಈಶ್ವರ್ ಖಂಡ್ರೆ ಅವರು ಚುನಾವಣಾ ಕಣದಲ್ಲಿದ್ದಾರೆ. ಇನ್ನೊಂದು ಕಡೆ ನಮ್ಮ ಎದುರಾಳಿ ಬಿಜೆಪಿ ಹಾಲಿ ಸಂಸದ ಕೇಂದ್ರ ಮಂತ್ರಿ ಭಗವಂತ್ ಖೂಬಾ ಇದ್ದಾರೆ. ಈಗ ಈ ಕ್ಷೇತ್ರದ ಜನ ಆಲೋಚನೆ ಮಾಡಬೇಕಾಗಿದೆ, ಯಾರಿಗೆ ಮತ ಕೊಡಬೇಕು, ಯಾರಿಗೆ ಮತ ಕೊಟ್ರೆ ಬೀದರ್ ಲೋಕಸಭಾ ಕ್ಷೇತ್ರದ ಈ ಒಂದು ಭಾಗ ಸಮೃದ್ಧಿ ಆಗ್ತದೆ, ಅಭಿವೃದ್ಧಿ ಆಗ್ತದೆ, ನಿಮ್ಮೆಲ್ಲರ ಉದ್ಧಾರ ಆಗ್ತದೆ, ಈ ರಾಜ್ಯದಲ್ಲಿ ದೇಶದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಹೋದರತ್ವ ಸಹಬಾಳ್ವೆ ಇರ್ತದೆ. ಆತ್ಮೀಯ ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿದೆ, 10 ವರ್ಷ ಕೆಳಗಡೆ ಬಿಜೆಪಿ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರು ಏನೇನು ಹೇಳಿದ್ರು ನೆನಪು ಮಾಡ್ಕೊಳ್ಳಿ ಸ್ವಲ್ಪ. ನಾವೆಲ್ಲ ಸ್ವರ್ಗವನ್ನೇ ತಂದಿಕ್ತೀವಿ ಅಂತ ಹೇಳಿದ್ರು. ಇವತ್ತು ಚುಕ್ಕೆ ತಂದು ಕೊಡ್ತೀವಿ, ಇಂದ್ರ ತಂದು ಕೊಡ್ತೀವಿ, ಚಂದ್ರ ತಂದು ಕೊಡ್ತೀವಿ. ಅಚ್ಚೇ ದಿನ ಆಯ್ಗೆ ಕ್ಯಾ ಅಚ್ಚೇ ದಿನ ಆಯ್ ಕ್ಯಾ ಒಳ್ಳೆ ದಿನಗಳು ಬಂದವ. ಆತ್ಮೀಯ ಬಂಧುಗಳೇ, ಇವ್ರು ಬಂದ ನಂತರ ಎಲ್ಲಾ ಕಡೆ ಕೆಟ್ಟ ದಿನಗಳೇ ಪ್ರಾರಂಭ ಆಗಿದ್ದಾವೆ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ. ನೋಡಿ, ನೀವು ಆಲೋಚನೆ ಮಾಡಿ. ಕಪ್ಪೋಣ ತರ್ತೀವಿ, ಕಾಂಗ್ರೆಸ್ನವ್ರು ಕಪ್ಪೋಣ ಇದೆ, ಸ್ವಿಸ್ ಬ್ಯಾಂಕ್ ಅಲ್ಲಿ ಏನ್ ಸುಳ್ಳು ಹೇಳಿದ್ರು, ತರಬೇಕಾಗಿತ್ತಲ್ಲ ಕಪ್ಪೋಣ. ಎಲ್ಲಿದೆ ಕಪ್ಪೋಣ? ನೋಟ್ ಬಂದು ಮಾಡಿ ಬಡವರ ಹಣ ಎಲ್ಲ ಬ್ಯಾಂಕಿನಲ್ಲಿ ಸೇರಿಸಿ ಅದಾನಿ ಅಂಬಾನಿಗೆ ಸಾಲ ಕೊಟ್ಟು ಇವತ್ತು ಬಡವರಿಗೆ ಕಷ್ಟ ಕೊಟ್ಟು ಆರ್ಥಿಕತೆ ಕುಸಿದೋಯ್ತು. ಗ್ರಾಮೀಣ ಭಾಗದಲ್ಲಿ ನಿಮ್ ನೆನಪಿದೆ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿ. ಅದೇ ರೀತಿಯಲ್ಲಿ 15 ಲಕ್ಷ ಅಂತೂ ಕ್ವಶನ್ ಇಲ್ಲ, ಪ್ರಶ್ನೆ ಬಂದಿಲ್ಲ, 1 ರೂಪಾಯಿ ಯಾರಿಗೆ ಕೊಟ್ಟಿಲ್ಲ. ಇವತ್ತು ಅವ್ರು ಏನೇನು ಹೇಳಿದ್ದಾರೆ? ಅವ್ರು ಹೇಳಿದ್ರು ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ, 10 ವರ್ಷದಲ್ಲಿ 20 ಕೋಟಿ ಬಂತು, 20 ಲಕ್ಷ ಬಂತ. ಇವೇನ್ ಸಾರ್ವಜನಿಕ ಉದ್ಯಮಗಳು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ನಿರ್ಮಾಣ ಮಾಡಿದ್ರು, ಇವತ್ತು ನವರತ್ನ ಕಂಪನಿಗಳು ಇವತ್ತು ನೋಡಿ ಎಲ್ಲಾ ಖಾಸಗೀಕರಣ ಮಾಡಿದ್ರು. ಸರ್ಕಾರಿ ಆಸ್ತಿ ಮಾರಾಟಕ್ಕೆ ಇಕ್ಕಿದ್ರು, ಬಂದರುಗಳು ಮಾರಾಟ ಮಾಡಿದ್ರು, ಏರ್ಪೋರ್ಟ್ ಮಾರಾಟ ಮಾಡಿದ್ರು, BSNL ಅದಕ್ಕೆ ಆಧುನೀಕರಣ ಮಾಡಲಿಕ್ಕೆ ದುಡ್ಡೇ ಕೊಟ್ಟಿಲ್ಲ, ಜಿಯೋಗೆ ಸಹಾಯ ಮಾಡಿದ್ರು. ಖಾಸಗಿ ಕಂಪನಿ ಮುಂದೆ ಬರಲಿ, ಲಾಭ ಪಡೀಲಿ, ಮೊನೋಪೊಲಿ ಮಾಡ್ಲಿ ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕಲ್ಲ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವರು ಉದ್ಯೋಗನೇ ಸೃಷ್ಟಿ ಮಾಡಲಿಲ್ಲ, ಯುವಕರೆಲ್ಲರೂ ಉದ್ಯೋಗ ಸಿಗ್ತದೆ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಸಹಾಯ ಮಾಡಿದ್ರು. ಇವತ್ತು ರಸ್ತೆ ಮೇಲೆ ಬಂದಿದ್ದಾರೆ, ನೀವು ನೋಡ್ತಾ ಇದ್ದೀರಿ. ರೈತರ ಆದಾಯ ದುಪ್ಪಟ್ಟು ಮಾಡ್ತೇವೆ ಹೇಳಿದ್ರಲ್ಲ, ರೈತರ ಆದಾಯ ದುಪ್ಪಟ್ಟಾಯ್ತಾ? ರೈತರ ಆದಾಯ ಅಂತೂ ದುಪ್ಪಟ್ಟಾಗಿಲ್ಲ. ರೈತರ ಖರ್ಚು ವೆಚ್ಚಗಳು ಜಾಸ್ತಿ ಆದವು, ಗೊಬ್ಬರ ಬೆಲೆ ಜಾಸ್ತಿ ಆಯ್ತು, ಔಷಧಿ ಬೆಲೆ ಜಾಸ್ತಿ ಆಯ್ತು, ಡೀಸೆಲ್ ಬೆಲೆ 50 ರೂಪಾಯಿ ಆಯ್ತು, 100 ರೂಪಾಯಿ ಆಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಯ್ತು, ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಯ್ತು, ಎಲ್ಲಾ ಜೀವನಾವಶ್ಯಕ ವಸ್ತುಗಳ ಬೆಲೆ ಜಾಸ್ತಿ ಆದವು. ಹೇಳಿದ್ದೇನೋ ಅವ್ರು ಹೇಳಿದ್ದು ನಾವೆಲ್ಲ ಅರ್ಧ ಬೆಲೆಗೆ ಮಾರಾಟ ಮಾಡ್ತೀವಿ, ಅರ್ಧ ಅಂತೂ ಅತ್ತೆ ಹೋಯ್ತು. ಇವತ್ತು ಜನ ಬಡವರು ಈ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋದ್ರು. ಇವತ್ತು ನೋಡಿ, ಅದು ಸುಳ್ಳು. ಅದೇ ರೀತಿಯಲ್ಲಿ ಹೇಳಿಕೆ ಕೊಟ್ಟರು ಒಂದು, ಏನ್ 2022 ಒಳಗಾಗಿ ಈ ದೇಶದಲ್ಲಿ ಯಾರ್ಯಾರಿಗೆ ವಸತಿ ರಹಿತರಿದ್ದಾರೆ, ಯಾರ್ಯಾರಿಗೆ ಮನೆ ಇಲ್ಲ, ಗುಡಿಸಲು ಇರ್ತಾರೆ, ಅವರೆಲ್ಲರಿಗೆ ಪಕ್ಕಾ ಮನೆ ಕಟ್ಕೊಡ್ತೀವಿ ಕೇಂದ್ರದಿಂದ. ಆ ಮನೆಗೆ ವಿದ್ಯುತ್ ಕೊಡ್ತೀವಿ, ನಲ್ಲಿ ನೀರು ಕೊಡ್ತೀವಿ. ಮನೆ ಕೊಟ್ರ, ಮಂಜೂರಿ ಮಾಡಿದ್ರ, ಎಲ್ರಿಗೆ ಪಕ್ಕಾ ಮನೆ ಸಿಗ್ತಾ? ಬರೀ ಸುಳ್ಳು ಮೋಸ. ನೋಡಿ, ಆಲೋಚನೆ ಮಾಡಿ. ಹಿಂದೆ 16, 17, 17, 18ರಲ್ಲಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರದ ವಸತಿ ಯೋಜನೆಯಲ್ಲಿ ಮನೆ ಕೊಟ್ಟಿದ್ದು, ಆ ಮನೆ ಮಂಜೂರಾತಿ ಆದ್ರೂ ಹಿಂದೆ ಬಿಜೆಪಿ ಸರ್ಕಾರ ಬಂದಾಗ ಇದೇ ರಾಜ್ಯದಲ್ಲಿ ಮನೆಗಳ ಕಂತನ್ನು ಸಹಿತ ಬಿಡುಗಡೆ ಮಾಡಲಿಕ್ಕೆ ಬಿಟ್ಟಿಲ್ಲ. ಇವತ್ತು ಬಡವರು ಯಾರ್ಯಾರು ಅರ್ಧ ಮನೆ ಕಟ್ಕೊಂಡ್ರು ಅವರೆಲ್ಲ ಬಿಜೆಪಿಗೆ ಶಾಪ ಆಗ್ತಾ ಇದ್ದಾರೆ. ನೋಡಿ, ಇವತ್ತು ಆತ್ಮೀಯ ಬಂಧುಗಳೇ, ಇವರ ಆಡಳಿತ ಯಾವ ರೀತಿಯಲ್ಲಿ
ಇವತ್ತು ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಲೋಕತಂತ್ರಕ್ಕೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಾ ಇದ್ದಾರೆ ನೋಡಿ. ಇವತ್ತು ಅನೇಕ ರೀತಿಯಲ್ಲಿ ಸಂವಿಧಾನ ವಿರೋಧಿ ಕಾಯ್ದೆಗಳು ತರ್ತಾ ಇದ್ದಾರೆ. ಎಲೆಕ್ಟ್ರಲ್ ಬಾಂಡ್ ತಂದ್ರು, ಎಲೆಕ್ಟ್ರಲ್ ಬಾಂಡ್ಗೆ ಸರ್ವೋಚ್ಚ ನ್ಯಾಯಾಲಯ ರದ್ದು ಮಾಡ್ತು. ಇದು ಭ್ರಷ್ಟಾಚಾರದ ಪರಮಾವಧಿ. ಯಾಕೆಂದ್ರೆ ನೀವು ದೊಡ್ಡ ದೊಡ್ಡ ಉದ್ಯೋಗಪತಿಗಳಿಂದ ಇವತ್ತು ಅವರಿಗೆ ಹೆದರಿಸಿ ಬೆದರಿಸಿ ಸಿಬಿಐ, ಇಡಿ, ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಅವರಿಂದ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಿ, ಚಂದ ತಗೊಳ್ತಾ ಇದ್ದೀರಿ. ನೀವು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಿ, ಎಕ್ಸ್ಟೋರ್ಷನ್ ಮಾಡ್ತಾ ಇದ್ದೀರಿ, ಅವರಿಂದ ಇವತ್ತು ಜಬರ್ದಸ್ತಿ ವಸೂಲಿ ಮಾಡ್ತಾ ಇದ್ದೀರಿ. ಇದು ಯಾರು ಹೇಳ್ತು? ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರು. ಸರ್ವೋಚ್ಚ ನ್ಯಾಯಾಲಯ ಹೇಳ್ತು. ನೀವು ಮಾತೇನು ಕೊಟ್ಟಿದ್ದೀರಿ? ನಾ ಖಾऊंगा ನಾ ಖಾನೆ दूंगा ಹೇಳಿದಿರಲ್ಲ. ಏನಾಯ್ತು ಈಗ? ಏನ್ ಸಿದ್ಧತೆ ಆಯ್ತು? ಆತ್ಮೀಯ ಬಂಧುಗಳೇ, 1, 2, 3 ಅಲ್ಲ. ಇವತ್ತು ನೋಡಿ, ಒಬ್ಬ ಚುನಾಯಿತ ಮುಖ್ಯಮಂತ್ರಿ ಪ್ರತಿನಿಧಿ, ಕೋಟ್ಯಾಂತರ ಜನರಿಂದ ಆಯ್ಕೆಯಾದಂತವರು, ಅಂತ ಮುಖ್ಯಮಂತ್ರಿಗಳಿಗೆ ನೀವು ಯಾವುದೊಂದು ನೆಪ ಮಾತ್ರಕ್ಕೆ ಇಡಿ, ಸಿಬಿಐ, ಐಟಿ ದುರ್ಬಳಕೆ ಮಾಡಿಕೊಂಡು ಚುನಾವಣೆ ಸಮಯದಲ್ಲಿ ಎದುರಿಸಲಿಕ್ಕೆ ಅವ್ರಿಗೆ ಜೈಲಿಗೆ ಹಾಕ್ತಾ ಇದ್ದೀರಿ. ಹಿಂದೆ ಯಾವತ್ತಾದ್ರೂ ಹಿಂಗಾಗಿತ್ತ? ಮುಕ್ತವಾಗಿ ಚುನಾವಣೆ ನಡೀತಾ ಇದ್ವಲ್ಲ. ಈ ರೀತಿ ಆದ್ರೆ ಪ್ರಜಾಪ್ರಭುತ್ವ ಉಳಿತದ? ಇವತ್ತು ಯಾರಾದ್ರೂ ನಿಮ್ಮ ಸರ್ಕಾರಕ್ಕೆ ಟೀಕೆ ಟಿಪ್ಪಣಿ ಮಾಡಿದ್ರೆ ಅವ್ರ ಮೇಲೆ ದೇಶದ್ರೋಹದ ಕೇಸ್ ಹಾಕಿ ಜೈಲಿಗೆ ಕಳಿಸ್ಕೊಡುವಂಥದ್ದು ಸಂವಿಧಾನದಲ್ಲೇ ಇದೆ. ಆಡಳಿತ ಪಕ್ಷ ನಾನು ಮಂತ್ರಿ ಇದ್ದೇನೆ. ನಾವು ಮಾಡಿದಂತ ಕಾರ್ಯಕ್ರಮಗಳು ಏನಾದ್ರು ಲೋಪದೋಷಗಳಿದ್ರೆ ಇವತ್ತು ವಿರೋಧ ಪಕ್ಷಗಳು ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ, ಹಕ್ಕಿದೆ. ಅದೇ ಪ್ರಜಾಪ್ರಭುತ್ವ. ಆದ್ರೆ ಇವರು ನೋಡಿ, ರೈತರು 1 ವರ್ಷ ಹೋರಾಟ ಮಾಡಿದ್ರು, 700 ಜನ ರೈತರು ಸತ್ರು. ನೀವು ರೈತರು ಮಾಡಿದಂತ ಉತ್ಪಾದನೆಗಳಿಗೆ ನೀವು ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ಮಾಡಿ ಅಂತ ಹೇಳಿದ್ರು. 3 ಕರಾಳ ರೈತರ ಕಾಯ್ದೆ ನೀವು ಹಿಂಪಡೆಯಿರಿ ಅಂತ ಅಷ್ಟು ಹೋರಾಟ ಮಾಡಿ 700 ಜನ ಸತ್ರು. ನಿಮ್ಗೆ ಕನಿಕರ ಇಲ್ಲ. ರೈತರ ಬಗ್ಗೆ ಕಳಕಳಿ ಇದೆಯಾ? ಇವತ್ತು ಹೇಳ್ಬೇಕಲ್ಲ. ರೈತರ ಓಟ್ ಕೇಳಲಿಕ್ಕೆ ಯಾಕೆ ಬರ್ತೀರಿ? ಒಂದು ಮಾತು ನಾನು ನಿಮ್ ಕೊನೆಯದಾಗಿ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ನೀವೆಲ್ಲ ಆಶೀರ್ವಾದ ಮಾಡಿ ಸಾಗರ್ ಖಂಡ್ರೆಗೆ MP ಆಗಿ ಗೆಲ್ಸ್ಕೊಂಡು ಬಂದ್ರೆ ಅವರು ಲೋಕಸಭೆಯಲ್ಲಿ ನಿಮ್ಮ ಧ್ವನಿಯಾಗಿ ಇವತ್ತು 24/7 ನಿಮ್ಮ ಸೇವೆಗಾಗಿ ಸದಾ ಸಿದ್ಧರಾಗಿರ್ತಾರೆ ಅಂತೇಳಿ ಹೇಳಿ ನಿಮ್ಮೆಲ್ಲರಿಗೆ ಆಶ್ವಾಸನೆಯನ್ನು ಕೊಟ್ಟು, ಇವತ್ತು ಬರುವ 7ನೇ ತಾರೀಕಿಗೆ ಚುನಾವಣೆ ಇದೆ. ಸಾಗರ್ ಖಂಡ್ರೆಯ ಕ್ರಮಾಂಕ 3 ಇದೆ. ಕ್ರಮಾಂಕ 3 ಮತ್ತೆ ಚಿಹ್ನೆ ಹಸ್ತ ಇದೆ, ಕೈ ಇದೆ. ಹಸ್ತದ ಗುರುತಿನ ಮೇಲೆ ಬಟನ್ ಒತ್ತಿ ಪ್ರಚಂಡ ಬಹುಮತದಿಂದ ಸಾಗರ್ ಖಂಡ್ರೆಯನ್ನು ಗೆಲ್ಲಿಸಿ